ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ಈ ವಿಡಿಯೋ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿವರೆಗೆ ನೋಡ್ಕೊಳ್ಳಿ. ನೀವು ಈ ಥರ ಹವಾಯ್ ಸೂಪರ್ ಹಾಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷದ ಅವಳಿಗೆ ಸಿಗಲ್ಲ. ವಿಡಿಯೋನ ನೋಡ್ಕೊಂಬಂದಿರಲ್ಲ. ಈ ವಿಡಿಯೋದಲ್ಲಿ ವಿಡಿಯೋ ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಇದೆ ಮತ್ತು ಆಡಿಯೋ ಬೇರೆ ಇದೆ. ಇದನ್ನು ನಿಮಗೆ ಬೇಕಾಗಿದ್ದರೆ ಮ್ಯೂಸಿಕ್ ಬೇರೆ ಮಾಡೋದು, ಆಡಿಯೋ ಬೇರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ನನ್ನ ಚಾನಲ್ಗೆ ಹೊಸವಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿವರೆಗೆ ನೋಡ್ಕೊಳ್ಳಿ. ಹೇಗೆ ಪ್ರೊಸೆಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಸರ್ಚ್ ಆಪ್ಷನ್ ಟೈಪ್ ಮಾಡಿಕೊಂಡು ಏನಾದರೂ ಟೈಪ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಮೊದಲಿಗೆ ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಕಾಣುತ್ತಲ್ಲ, ಇಲ್ಲಿ ಈ ರೀತಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ ಕಾಣುತ್ತಲ್ಲ, ಇಲ್ಲಿ ಇದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಮತ್ತೆ ಇಲ್ಲಿ ಆಪ್ಷನ್ ಕಾಣುತ್ತಲ್ಲ, ಇಲ್ಲಿ ಇದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಫೈಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ನೀವು ಆಡಿಯೋ ಮತ್ತು ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇರತ್ತಲ್ಲ, ಅದ್ರ ಯಾವ ವಿಡಿಯೋದ ನೀವು ಬೇಕಲ್ಲ ನಿಮಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೋಡಿಂಗ್ ತಗೋರುತ್ತೆ, ಸ್ವಲ್ಪ ಕಾಯ್ಬೇಕಾಗತ್ತೆ. ಸ್ವಲ್ಪ ಪ್ರೊಸೆಸಿಂಗ್ ಭಾಳ ತಗೋರುತ್ತೆ. 100 ಆಗ್ಬೇಕದು. ಪ್ರೊಸೆಸಿಂಗ್ ಭಾಳ ತಗೋತ್ತೆ. ಪ್ರೊಸೆಸಿಂಗ್ ಭಾಳ ಲೇಟ್ ತಗೋರುತ್ತೆ ಇದು. ಈ 100 ಮುಗಿದಾದ್ಮೇಲೆ ಇನ್ನೊಂದು ಬರುತ್ತೆ. ಸ್ವಲ್ಪ ಲೇಟ್ ತಗೋರುತ್ತೆ ಇದು. ಲೋಡಿಂಗ್ ಆಗತ್ತೆ, ಸ್ವಲ್ಪ ಕಾಯ್ಬೇಕಾಗತ್ತೆ. ಕಾಯಾದ್ಮೇಲೆ ಇದು 100% ಆಗುತ್ತೆ. 100% ಆದ್ಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಡಿಯೋ ಮತ್ತು ಮ್ಯೂಸಿಕ್ ಇದೆ. ನೀವು ಕೇಳ್ತಾ ಇರ್ಬೋದು ಇಲ್ಲಿ. ಈಗ ನೋಡಿ, ನೀವು ಮ್ಯೂಸಿಕ್ ಚಾಲು ಇದೆ ಇಲ್ಲಿ. ಈಗ ನಾನು ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಡಿಯೋನ ಈಗ ಚಾಲು ಮಾಡ್ಕೊಂಡಿದ್ದೆ ನಾನು. ಇದನ್ನ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ಈ ರೀತಿ ಆಡಿಯೋ ಚಾಲು ಆಗುತ್ತೆ. ನಿಮ್ಗೆ ಯಾವ್ದು ಬೇಕಲ್ಲ, ಈಗ ನೀವು ಮ್ಯೂಸಿಕ್ ಡೌನ್ ಮಾಡಬೇಕಾದ್ರೆ ಮ್ಯೂಸಿಕ್ ಅಲ್ಲಿ ಇಲ್ಲಿ ಸೇವ್ ಇರುತ್ತಲ್ಲ, ಅದನ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಗೆ ಈ ನೋಡಿ ಕೆಳಗೆ ಆಪ್ಷನ್ ಬಂದಿದೆ, ಮ್ಯೂಸಿಕ್ ಬೇಕು ಆಡಿಯೋ ಬೇಕು ಅಂತ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರ ಅದನ್ನ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ಡೌನ್ಲೋಡ್ ಇದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.